ಕಾಂಗ್ರೆಸ್ ಪಕ್ಷ ದೇಶದ ಜನರ 3-4 ತಲೆಮಾರುಗಳ ಜೀವನವನ್ನೇ ಹಾಳು ಮಾಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ. ಲೋಕಸಭಾ ಚುನಾವಣೆಗೆ 5ನೇ ಹಂತದ ಮತದಾನ ಮುಗಿದು 6ನೇ ಹಂತದ ಮತದಾನಕ್ಕೆ ಭರ್ಜರಿ ತಾಲೀಮು ನಡೆದಿರುವ ಸಂದರ್ಭದಲ್ಲಿ ಇವತ್ತು ಅವರು ಬಿಹಾರದ ಚಂಪಾರಣ್ನಲ್ಲಿ ಮಾತಾಡುತ್ತಿದ್ದರು. 60 ವರ್ಷಗಳಲ್ಲಿ ಕಾಂಗ್ರೆಸ್ಸಿನವರು ದೊಡ್ಡ ದೊಡ್ಡ ಅರಮನೆಗಳನ್ನು ನಿರ್ಮಿಸಿಕೊಂಡರು. ಸ್ವಿಸ್ ಬ್ಯಾಂಕ್ನಲ್ಲಿ ಖಾತೆಗಳನ್ನು ತೆರೆದುಕೊಂಡರು. ನಿಮ್ಮ ಮಕ್ಕಳಿಗೆ ಓದಲು ಶಾಲೆಯೇ ಇರದಿದ್ದಾಗ ಅವರ ಮಕ್ಕಳು ವಿದೇಶದಲ್ಲಿ ಓದುತ್ತಿದ್ದರು. ಬಡವರು ಕಷ್ಟದಲ್ಲಿದ್ದರೆ ಅವರ ಮಕ್ಕಳು ಐಷಾರಾಮದಲ್ಲಿದ್ದರು ಅನ್ನುವುದು ಮೋದಿಯವರ ಇಡೀ ಭಾಷಣದ ತಾತ್ಪರ್ಯ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಗ್ಗೆಯೂ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಬೆಳ್ಳಿ ಚಮಚದೊಂದಿಗೆ ಜನಿಸಿದವರಿಗೆ ಕಠಿಣ ಪರಿಶ್ರಮದ ಕುರಿತು ಗೊತ್ತಿಲ್ಲ. ಜಂಗಲ್ ರಾಜ್ನ ಉತ್ತರಾಧಿಕಾರಿಯಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಎಂದು ವಾಗ್ದಾಳಿ ನಡೆಸಿದರು. ಒಟ್ಟಿನಲ್ಲಿ ಇವತ್ತು ಬಿಹಾರ ಹಾಗೂ ಉತ್ತರ ಪ್ರದೇಶದಲ್ಲಿ ಮೋದಿಯವರ ಮತಬೇಟೆ ಭರ್ಜರಿಯಾಗಿ ನಡೆಯಿತು.